ನಮಸ್ಕಾರ. ಕರ್ನಾಟಕ ಅಕ್ರಮ ವಲಸಿಗರು ಕರ್ನಾಟಕದಲ್ಲಿ ತುಂಬೋಗಿದ್ದಾರೆ. ಅಂದಾಜು 25 ಲಕ್ಷ ಅಕ್ರಮ ವಲಸಿಗರು ಬೇರೆ ದೇಶದಿಂದ ಬಂದು ಸೇರಿಸ್ಕೊಂಡಿದ್ದಾರೆ. ಪ್ರಿಫರಬಲಿ ಬಾಂಗ್ಲಾದೇಶ ಅಂತ ಹೇಳಲಾಗ್ತಾ ಇದೆ. ಏನೋ ಅದನ್ನ ಕೇಂದ್ರ ಮೋದಿ ಸರ್ಕಾರ ಮತ್ತೆ ರಾಜ್ಯ ಸಿದ್ದರಾಮಯ್ಯ ಸರ್ಕಾರನೇ ಇದಕ್ಕೆ ವೆರಿಫೈ ಮಾಡಬೇಕು. ಈ ಅಕ್ರಮ ವಲಸಿಗರನ್ನ ಬಿಲ್ಡರ್ಗಳು ಬಳಸ್ಕೊಳ್ತಾರೆ. ಅಕ್ರಮವಾಗಿ ಅವರ ಕೆಲಸ ಮಾಡಿಸ್ಕೊಳಕ್ಕೋಸ್ಕರ ಸಾಕಷ್ಟು ಅಕ್ರಮ ವಲಸಿಗರನ್ನ ತಗೊಂಡ್ಬಂದು ಮೆಡಿಕಲ್ ಮಾಫಿಯಾ, ಆರ್ಗನ್ ಮಾಫಿಯಾ ಅವರ ಆರ್ಗನ್ಗಳನ್ನ ಕಿತ್ಕೊಂಡು ಅದಕ್ಕೆ ಬಳಸ್ಕೊಂತಾರೆ. ಸಾಕಷ್ಟು ಅಕ್ರಮ ವಲಸಿಗರ ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಗೆ ಬಳಸ್ತಾರೆ. ಸಾಕಷ್ಟು ಅಕ್ರಮ ವಲಸಿಗರನ್ನ ತಗೊಂಡ್ಬಂದು ಡೊಮೆಸ್ಟಿಕ್ ಕೆಲಸಗಾರರಾಗಿ ಬಳಸ್ತಾ ಇದೆ. ನಾನಾ ರೀತಿಯ ಎಕ್ಸ್ಪ್ಲಾಯಿಟೇಷನ್ ನಡೀತಾ ಇದೆ. ಬಟ್ ಕಾನೂನು ಬಾಹಿರವಾಗಿ. ಯಾಕೆ ಅಂತಂದ್ರೆ ಇವ್ರು ಯಾರು ಕೂಡ ವೀಸಾ ತಗೊಂಡು ಪಾಸ್ಪೋರ್ಟ್ ಇಟ್ಕೊಂಡ್ ಬಂದಿರಲ್ಲ. ಅಕ್ರಮವಾಗಿ ಬಾರ್ಡರ್ನ ಕ್ರಾಸ್ ಮಾಡ್ಕೊಂಡ್ ಬರ್ತಾರೆ. ಬಾರ್ಡರ್ನ ಹೆಂಗ್ ಕ್ರಾಸ್ ಮಾಡ್ತಾರೆ ಕೇಂದ್ರ ಸರ್ಕಾರ ಹೇಳ್ಬೇಕು. ಇಷ್ಟು ದಿನ ಆದ್ರೂ ಪೊಲೀಸರು ಸುಮ್ಮನೆ ಇದ್ದಾರೆ. ಕರ್ನಾಟಕ ಪೊಲೀಸರು ಉತ್ತರ ಕೊಡಬೇಕು. ಈಗ ಬಿಜೆಪಿ ಅವ್ರದ ವಾದ ಏನು ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಏನೋ ತೆಗೆದಾಕಲ್ಲ ಅಂತ. ಓಕೆ, ಸಿದ್ದರಾಮಯ್ಯ ತೆಗೆದಾಕ್ತಾ ಇಲ್ಲ ಅಂತಾನೆ ಅನ್ಕೊಂಡ್ಬಿಡೋಣ. ಐ ಥಿಂಕ್ ಈಸ್ ಸಪೋರ್ಟಿಂಗ್ ಮೈಗ್ರೆಂಟ್ಸ್ ಅಂತ ಅನ್ಕೊಳ್ಳೋಣ. ನಮ್ಮ ಪ್ರಶ್ನೆ ಏನಪ್ಪಾ ಅಂತ ಕೇಂದ್ರ ಮೋದಿ ಸರ್ಕಾರ, ಕೇಂದ್ರ ಗೃಹ ಇಲಾಖೆ ಒಂದು ಆದೇಶ ಮಾಡಿದ್ರೆ ಸಂಬಂಧಪಟ್ಟಂತ ರಾಜ್ಯಗಳಲ್ಲಿರುವಂತಹ ಪೊಲೀಸರು ಐಡೆಂಟಿಫೈ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಒಂದು ಆದೇಶ ಮೋದಿ ಸರ್ಕಾರ ಮಾಡಿದ್ರೆ 100% ಇಲ್ಲಿರೋ ಎಲ್ಲಾರನ್ನೂ ಕೂಡ ಪೊಲೀಸರು ಹಿಡಿದಾಕ್ತಾರೆ. ಆದೇಶ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ಕೇಂದ್ರ ಬಿಜೆಪಿ ಮೋದಿ ಸರ್ಕಾರ, ಸುಮ್ಮನೆ ಇರುವಂತ ರಾಜ್ಯ ಸರ್ಕಾರ, ಅವ್ರನ್ನ ಬಳಸ್ಕೊಂತ ಇರುವಂತ ಬಿಲ್ಡರ್ಗಳಾಗಿರ್ಬೋದು, ವೇಶ್ಯಾವಾಟಿಕೆ ಮಾಫಿಯಾಗಳಾಗಿರ್ಬೋದು, ಹ್ಯೂಮನ್ ಟ್ರಾಫಿಕರ್ಸ್ ಆಗಿರ್ಬೋದು, ಆರ್ಗನ್ ಟ್ರಾಫಿಕರ್ಸ್ ಆಗಿರ್ಬೋದು, ನಿಜವಾಗ್ಲೂ ಬೆಂಗಳೂರನ್ನ, ಕರ್ನಾಟಕವನ್ನ ಹೊಲಸೆಬ್ಬರ್ಸಾಕಿದಾರ. ದಯಮಾಡಿ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ. ಪೊಲಿಟಿಕ್ಸ್ ಮಾಡ್ಬೇಡ್ರಿ ರೀ. ಅವನು ಯಾವನೊಬ್ಬ ಕ್ರಿಮಿನಲ್ ಕಳಿಸಿ ಹುಡ್ಕೋದಲ್ಲ. ಇದೇ ಬಿಜೆಪಿ ನಾನ್ ಕೇಳೋದೇನು ಅಂತಂದ್ರೆ, ಅಲ್ರಿ ಸೆಷನಲ್ ಡಿಬೇಟ್ ಮಾಡ್ತಿರಲ್ಲ, ಕೇಂದ್ರ ಮೋದಿ ಸರ್ಕಾರಕ್ಕೆ, ಗೃಹ ಇಲಾಖೆಗೆ ಒಂದು ಆದೇಶ ಮಾಡಬಹುದಲ್ಲ. ರಿಮೂವ್ ಆಲ್ ದ ಫಾರಿನರ್ಸ್. ಬರೀ ಬಾಂಗ್ಲಾದೇಶಿಗಳೇ ಅಂತಲ್ಲ, ನನಗೊತ್ತಿಲ್ಲ ಬಾಂಗ್ಲಾದೇಶಿಗಳಂತ, ಬಟ್ ಐ ಕಾಲ್ ದಮ್ ಆಸ್ ಎ ಮೈಗ್ರೆಂಟ್ಸ್ ಅಂತ. 3.5 ಲಕ್ಷ ಸೌತ್ ಆಫ್ರಿಕನ್ಸು, ನೈಜೀರಿಯನ್ಸು ಇಲ್ಲಿ ಡ್ರಗ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕರ್ನಾಟಕವನ್ನ ನಾಶ ಮಾಡಿಟ್ಟಿರುವಂತವ್ರು ನೈಜೀರಿಯನ್ಸು ಮತ್ತೆ ಸೌತ್ ಆಫ್ರಿಕನ್ ಸ್ಟೂಡೆಂಟ್ ವೀಸಾ ಮಾಡಿ ಬಂದು ಅವರು ಕೂಡ ಏನು ವೀಸಾ ಮುಗಿದೋದ್ರೆ ಅವ್ರನ್ನೂ ಕೂಡ ಇಲ್ಲಿಂದ ತೆಗೆಯಲ್ಲ ಅಂತ ಈ ಮೂಲಕ ಹೇಳುತ್ತಾ, ನಿಜವಾಗ್ಲೂ ಕುಲಗೆಟ್ಟ ಒಂದ್ ರೀತಿ ಯಾವ ಮಟ್ಟಿಗೆ ಮಾಡಿದಿರಾ ಅಂತಂದ್ರೆ, ವಿ ಹ್ಯಾವ್ ಬಿಕಮ್ ಮೋರ್ ಆರ್ ಲೆಸ್ ಲೈಕ್ ಎ ಥರ್ಡ್ ವರ್ಲ್ಡ್ ಕಂಟ್ರಿ ತರ ಮಾಡಿಟ್ಟಿದ್ದಾರೆ ಕರ್ನಾಟಕವನ್ನ, ಬೆಂಗಳೂರನ್ನ. ಬಿಜೆಪಿ ಸರ್ಕಾರನು ರಾಜಕೀಯ ಮಾಡಿದೆ, ಮೈಗ್ರೆಂಟ್ಸ್ ಮೇಲೆ ರಾಜ್ಯ ಸರ್ಕಾರನು ಮಾಡಿದೆ. ಇಬ್ರೂ ಕೂಡ ಇವ್ರನ್ನ ಹೊರಗಡೆ ಹಾಕುವಂತ ಕೆಲಸ ಮಾಡ್ತಾ ಇಲ್ಲ. ನಿಜವಾಗ್ಲೂ ಕರ್ನಾಟಕಕ್ಕೆ ಈ ಒಂದು ಅಕ್ರಮವಾಗಿ ನೆಲೆಸಿರುವಂತ, ಅದು ಅವರು ಬಾಂಗ್ಲಾದೇಶಿಯವರು ಅಥವಾ ಬೇರೆ ದೇಶದವರು, ಬಟ್ ಒಂದೊಂದು ನಿಜ, ಬೇರೆ ದೇಶದವರು ಇವ್ರುಗಳನ್ನ ಒಂದು 25 ಲಕ್ಷ ಜನ ಇದ್ದಾರೆ. ಇವ್ರನ್ನ ಬಿಲ್ಡರ್ಗಳಿಂದ ಮತ್ತೆ ಆರ್ಗನ್ ಮಾಫಿಯಾಗಳು ಯೂಸ್ ಮಾಡ್ತಾ ಇದ್ದಾರೆ, ಟ್ರಾಫಿಕಿಂಗ್ ಯೂಸ್ ಮಾಡ್ತಾ ಇದ್ದಾರೆ, ಪ್ರಾಸ್ಟಿಟ್ಯೂಷನ್ ಯೂಸ್ ಮಾಡ್ತಾ ಇದ್ದಾರೆ, ನಾನಾ ಡೊಮೆಸ್ಟಿಕ್ ಕೆಲಸಗಳಿಗೆ ಇವ್ರನ್ನ ಯೂಸ್ ಮಾಡ್ತಾರೆ ಅಕ್ರಮವಾಗಿ. ಇವ್ರನ್ನೆಲ್ಲ ಹೊರಗೆ ಹಾಕುವಂತ ಕೆಲಸವನ್ನ ಕೇಂದ್ರ ಮೋದಿ ಸರ್ಕಾರನು ಆದೇಶ ಮಾಡಬೇಕು. ರಾಜ್ಯ ಸಿದ್ದರಾಮಯ್ಯನವರ ಸರ್ಕಾರನು ಕೂಡ ಇದನ್ನ ಆದೇಶ ಮಾಡಬೇಕು. ಜನರಿಗೆ ಅನುಕೂಲ ಮಾಡ್ಕೊಳ್ಬೇಕು. ಈ ಒಂದು ವಲಸಿಗರನ್ನ ಅವ್ರ ದೇಶಕ್ಕೆ ಕಳಿಸುವಂತ ಕಾರ್ಯವನ್ನ ಮಾಡಬೇಕು ಅಂತ ಈ ಮೂಲಕ ಹೇಳಿದ ನಾನು ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನೆಲ್.